Stock market is a merciless place. Doji ಅಂದ್ರೆ ಇದು ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಡೋಜಿ ಅಂದರೆ ಬೋತ್ ಆರ್ ಪವರ್ಫುಲ್. ಬೈಯರು ಪವರ್ಫುಲ್, ಸೆಲ್ಲರು ಪವರ್ಫುಲ್. ಸ್ಟಾಕ್ ಮಾರ್ಕೆಟ್ ಸುಮ್ಮನೆ ಸ್ತಬ್ಧವಾಗಿ ಹಿಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೇಲಾದರೂ ಹೋಗ್ಬೇಕು, ಇಲ್ಲ ಕೆಳಗಾದರೂ ಬೀಳಬೇಕು. ಇದೇ ಒಂದು ಅದು ನೇಚರ್ ಆಫ್ ದಿ ಸ್ಟಾಕ್ ಮಾರ್ಕೆಟ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಕಳೆದ ಎಪಿಸೋಡ್ನಲ್ಲಿ ನಾವು ಇಂಟ್ರಾ ಟ್ರೇಡಿಂಗ್ನಲ್ಲಿ ಹೇಗೆ ದುಡ್ಡು ಮಾಡ್ಬೋದು, ಅಂದರೆ ಎಂಟ್ರಿ ಆಗಿ ಎಕ್ಸಿಟ್ ಆಗುವ ಒಂದು ಸಂದರ್ಭದಲ್ಲಿ ಯಾವ ರೀತಿ ಲಾಭ ಮಾಡ್ಬೋದು ಅನ್ನೋದನ್ನು ನಮಗೆ CA ದಯಾನಂದ್ ಬಂಗಾಳಿಯವರು ವಿವರಿಸಿದ್ದಾರೆ. ಹಾಗಾದರೆ ಇವತ್ತು ನಾವು ಯಾವ ವಿಷಯವನ್ನು ನೋಡೋಣ ಅಂತಂದರೆ, ಒಂದು ಇಂಟ್ರಾಡೇ ಬಿಟ್ಟು ಅಂದರೆ ಒಂದು 2 ಅಥವಾ 3 ದಿವಸದಲ್ಲಿ ಹೇಗೆ ವ್ಯವಹಾರ ಮಾಡ್ಬೋದು, ಹೇಗೆ ಲಾಭ ಮಾಡ್ಬೋದು ಅನ್ನೋದನ್ನು ಇವತ್ತು ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ CA ದಯಾನಂದ್ ಬಂಗಾಳಿಯವರೇ. ನಮಸ್ಕಾರ ಸರ್. CA ದಯಾನಂದ್ ಬಂಗಾಳಿಯವರು ಕಳೆದ ಹಲವು ದಶಕಗಳಿಂದ ಸ್ಟಾಕ್ ಮಾರ್ಕೆಟಲ್ಲಿ ಅವರೊಂದು ಪರಿಣತಿ ಇದೆ, ಹಾಗೂ ಟ್ರೈನಿಂಗನ್ನು ಕೂಡ ನೀಡ್ತಾ ಇದ್ದಾರೆ. ಅವರು ಸುಮಾರು ಒಂದು 5 ಡಿಗ್ರಿಗಳನ್ನು ಕೂಡ ಅದರನ್ನು ಪಡೆದಿದ್ದಾರೆ. ಸಾಕಷ್ಟು ಸಂಶೋಧನೆಯನ್ನು ಕೂಡ ನಡೆಸಿದ್ದು ಸಾವಿರಾರು ಮಂದಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೂಡ ನೀಡಿದ್ದಾರೆ. ಸರ್ ದಯಾನಂದ್ ಸರ್, ಕಳೆದ ಸಂಚಿಕೆಯಲ್ಲಿ ಇಂಟ್ರಾ ಟ್ರೇಡಿಂಗ್ನಲ್ಲಿ ಹೇಗೆ ಲಾಭ ಮಾಡ್ಬೋದು ಅನ್ನೋದು ಬಹಳ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು 2 ಅಥವಾ 3 ದಿವಸಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದೇ ರೀತಿ ಲಾಭ ಪಡಬೇಕು ಅಂದರೆ ಯಾವ ರೀತಿ ಸ್ಟ್ರಾಟಜಿ ಇದೆ ಅಂತ ತಾವು ಹೇಳ್ತೀರಾ ಅಂತ. ನಮಸ್ಕಾರ ಸರ್. ಸರ್, ಫಸ್ಟು ಇಂಟ್ರಾಡೇ ಅಂದರೆ ಸೇಮ್ ಡೇ, ಅವತ್ತಿನ ದಿನನೇ ಎಂಟ್ರ್ ಮತ್ತು ಅವತ್ತಿನ ದಿನನೇ ಎಕ್ಸಿಟ್, 9:15 ಮತ್ತು 3:30 ಒಳಗಡೆಗೆ ಮಾಡ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್. ಸೊ ನೀವು ಕೇಳಿದ ಪ್ರಶ್ನೆ ಹೇಗಿತ್ತು ಅಂದರೆ, 1 ಅಥವಾ 2 ದಿನಗಳ ಮನಸ್ಥಿತಿ ಇದ್ದು ಅವ್ರಿಗೇನಾದರೂ ಲಾಭ ಮಾಡಲಿಕ್ಕೆ ಯಾವುದಾದ್ರು ಸ್ಟ್ರಾಟಜಿ ಇದೆನಾ ಅಂತ. ಸೊ ಸಾಕಷ್ಟು ಸ್ಟ್ರಾಟಜಿಗಳು ಇದ್ದಾವೆ. ಅದರಲ್ಲಿ ನಾನು ಫಾಲೋ ಮಾಡ್ತಾ ಬರ್ತಾಯಿದ್ದೀನಿ ಅಂದರೆ, ಒಂದು ಡೋಜಿ ಅಂತ ಒಂದು ಸ್ಟ್ರಾಟಜಿ ಹೇಳಲಿಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಸರ್, ಏನಿದು ಡೋಜಿ ಅಂತ ಅನ್ನಿಸ್ತಾ ಇರ್ಬೋದು. ಡೋಜಿ ಅಂದರೆ ಇದು ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ಅಂದರೆ ಈ ಕ್ಯಾಂಡಲ್ ಸ್ಟಿಕ್ಸ್ನ ಕಂಡುಹಿಡ್ದಿರ್ತಕ್ಕಂಥವ್ರು ಜಾಪನೀಸ್ನವರು, ಚೈನಾದವರಲ್ಲ, ಜಾಪನೀಸ್ನವರು. ಈ 15ನೇ ಶತಮಾನದಲ್ಲಿ ಈ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಅವ್ರು ಕಂಡುಹಿಡಿದ್ರು. ಸೊ ಅದರಲ್ಲಿ ನಾನು ಇವತ್ತು ಒನ್ ಆಫ್ ದಿ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಡೋಜಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ಜಾಪನೀಸ್ ವರ್ಡ್ನಲ್ಲಿ ಡೋಜಿ ಅಂತಂದರೆ ಒಂಥರ ಆ್ಯಂಬಿಗ್ವಿಟಿ ಅಥವಾ ನಾಟ್ ಶ್ಯೂರ್ ಅಥವಾ ಬೋತ್ ಆರ್ ಪವರ್ಫುಲ್. ಇದೇನು ಸರ್ ಬೋತ್ ಆರ್ ಪವರ್ಫುಲ್ ಅಂತಿರಲ್ಲ, ನಾವೇನು ಫೈಟಿಂಗ್ ಮಾಡ್ತೇವೆ ಅಂತ ಅನ್ನಿಸ್ಬೋದು. ಬೋತ್ ಆರ್ ಪವರ್ಫುಲ್ ಅಂದರೆ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರು ಪವರ್ಫುಲ್ ಅಂತ ಅರ್ಥ. ಸೊ ನಾನು ಸಾಕಷ್ಟು ಸರಿ ಹೇಳ್ತಾ ಇರ್ತೀನಿ, ಯಾರಾದರೂ ಒಬ್ಬರು ಡಿಸೈಡ್ ಮಾಡೋಕ್ಕಾಗಲ್ಲ ಯಾವುದೋ ಒಂದು ವಿಚಾರನ ಅಂತಂದರೆ, ಏನಪ್ಪ ಏನು ಡೋಜಿ ಅಲ್ಲ ಅಂತಲೂ ಅನ್ಬೋದಲ್ಲ ಅಂತ ನಾನು ಸುಮ್ಮನೆ ಹಾಗೆ ತಮಾಷೆ ಮಾಡ್ತಾ ಇರ್ತೀನಿ. ಸೊ ನಮಗೆ ಅರ್ಥ ಏನಾಯಿತು ಅಂದರೆ, ಡೋಜಿ ಅಂದರೆ ಬೋತ್ ಆರ್ ಪವರ್ಫುಲ್, ಬೈಯರು ಪವರ್ಫುಲ್, ಸೆಲ್ಲರು ಪವರ್ಫುಲ್. ಸೊ ಹಾಗಿರುವಾಗ ನಾವು ಎಂಥ ಟ್ರೇಡ್ ತೊಗೋಬೋದು ಅನ್ನೋದು ಈ ಒಂದು ಸ್ಟ್ರಾಟಜಿಯ ಒಂದು ಮೇನ್ ಇದು ಸಾರಾಂಶ. ಸೊ ನಾವೇನು ಮಾಡೋಣ ಅಂದರೆ, ಇದು ಪರ್ಫೆಕ್ಟಾಗಿ ವರ್ಕ್ ಆಗೋವಂಥದ್ದು ಸ್ಟಾಕ್ಸಿಗೆ ವರ್ಕೌಟ್ ಆಗುತ್ತೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಸೆನ್ಸೆಕ್ಸ್ ಇದಕ್ಕೆ ಹಾಕಬಾರ್ದು. ನಾವು ಈ ಒಂದು ಸ್ಟ್ರಾಟಜಿನ ಇಕ್ವಿಟಿಗೆ ಹಾಕಬೇಕು. ಹೇಗೆ? ಸೇ ಫಾರ್ ಎಕ್ಸಾಂಪಲ್ ಡೋಜಿ ಅಂದರೆ ನಾನು ಹೇಳ್ಬಿಡ್ತೀನಿ ಸರ್. ಫಸ್ಟ್ ಏನು ಅಂದರೆ, ಡೋಜಿ ಅಂದರೆ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನು. ಅದರಲ್ಲಿ ಬಾಡಿ ಬಂದ್ಬಿಟ್ಟು ತುಂಬ ಚಿಕ್ಕದಾಗಿರುತ್ತೆ. ಅಂದರೆ ನಾವು ಒಂದು ಕ್ಯಾಂಡಲ್ ಸ್ಟಿಕ್ಸ್ ನೋಡಿದಾಗ ಒಂದು ಸೈಜ್ ಆಫ್ ದಿ ಕ್ಯಾಂಡಲ್ನಲ್ಲಿ ವಿಕ್ಸೇ ಜಾಸ್ತಿ ಇರುತ್ತೆ. ಅಂದರೆ ಈ ಕಡ್ಡಿಗಳು ಅಂತ ಏನು ಕರಿತೀವಲ್ಲ, ಅಂದರೆ ವಿಕ್ ಅಥವಾ ಶ್ಯಾಡೋ ಅಂತಲೂ ಕರಿತೀವಿ ನಾವು. ಅದು ತುಂಬ ಜಾಸ್ತಿ ಇದ್ದು ಬಾಡಿ ಮಾತ್ರ ತುಂಬ ಚಿಕ್ಕದಾಗಿರುತ್ತೆ. ಅರೌಂಡ್ ಲೆಸ್ ದೆನ್ 10% ಬಾಡಿ ಇತ್ತು ಅಂದರೆ ನಾವು ಅದಕ್ಕೆ ಡೋಜಿ ಅಂತ ಕರಿತೀವಿ. ಸೊ ಆ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನು ಹೇಳಿಕೊಡುತ್ತೆ ಅಂದರೆ, ಏನು ಹೇಳುತ್ತೆ ಅಂತಂದರೆ, ಬೋತ್ ಆರ್ ಪವರ್ಫುಲ್. ಸರ್ ಯಾರು ಸರ್ ಪವರ್ಫುಲ್? ಬೈಯರ್ಸ್ ಪವರ್ಫುಲ್ ಇದ್ದರೆ ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ, ಸೆಲ್ಲರ್ಸ್ ಪವರ್ಫುಲ್ ಆದರೆ ಮಾರ್ಕೆಟ್ ಫಾಲ್ ಆಗುತ್ತೆ, ಅಂದರೆ ಬೇರಿಶ್ ಮೂಮೆಂಟ್ ಇರುತ್ತೆ. ಬಟ್
ಇಬ್ಬರು ಪವರ್ಫುಲ್ ಇದ್ದಾಗ ಏನು ಮೂಮೆಂಟ್ ಇರಲ್ಲ, ಎಲ್ಲಿದೆ ಅಲ್ಲೇ ಇರುತ್ತೆ. ಸೊ ನಾವು ಏನು ಮಾಡ್ಬೋದು ಅಂದರೆ, ಈಗ ಸಪೋಸ್ ಮಾರ್ಕೆಟ್ನಲ್ಲಿ ಡೇ ಕ್ಯಾಂಡಲ್ ಹಾಕೋಣ ಸರ್, ಇವತ್ತಿನ ದಿನವೂ ಡೋಜಿ ಅಂದರೆ ಬೋತ್ ಆರ್ ಪವರ್ಫುಲ್, ಎರಡನೇ ದಿನವೂ ಡೋಜಿ. ಅವಾಗ ನಮ್ಮ ಮನಸ್ಸಿನಲ್ಲಿ ಏನು ಅನಿಸುತ್ತೆ, ದಿನ ಇಬ್ಬರು ಪವರ್ಫುಲ್ ಇರೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಹೇಗೆ ಒಬ್ಬ ಡಾಕ್ಟ್ರ್ ನಾವು ECG ನೋಡ್ತಾರೆ, ECG ಸ್ಟ್ರೇಟ್ ಇತ್ತು ಅಂದ್ರೆ ಅರ್ಥ ಏನು, ಮನುಷ್ಯ ಜೀವಂತ ಇಲ್ಲ ಅಂತ ಅರ್ಥ. ಸಿಮಿಲರ್ಲಿ ಸ್ಟಾಕ್ ಮಾರ್ಕೆಟ್ ಸುಮ್ಮನೆ ಸ್ತಬ್ಧವಾಗಿ ಹಿಂಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮೇಲಾದರೂ ಹೋಗಬೇಕು, ಇಲ್ಲ ಕೆಳಗಾದರೂ ಬೀಳಬೇಕು. ಇದೇ ಅದು ನೇಚರ್ ಆಫ್ ದಿ ಸ್ಟಾಕ್ ಮಾರ್ಕೆಟ್. ಸೊ ನಾವೇನು ಮಾಡೋಣ, ಈ ಡೋಜಿಗಳನ್ನು ಹುಡ್ಕೋಣ. ಅಂದರೆ ನಾನು ಹೇಳಿದೆ, ಡೋಜಿ ಅಂದರೆ ಒಂದು ಬಾಡಿ ತುಂಬ ಚಿಕ್ಕದಾಗಿರೋ ಅಂಥದ್ದು. ಕಂಟಿನ್ಯೂಸ್ ಆಗಿ ಡೋಜಿಗಳು ಎಲ್ಲರೂ ಸಿಗ್ತಾವ ಅಂತ ಹುಡುಕ್ಬೇಕು ನಾವು. ಟೈಮ್ ಫ್ರೇಮ್ ಯಾವ್ದು ತೊಗೋಬೇಕು ಸರ್ ಅಂದರೆ, ಸಿಂಗಲ್ ಡೇ ಟೈಮ್ ಫ್ರೇಮ್, 15 ನಿಮಿಷ 30 ನಿಮಿಷ 5 ನಿಮಿಷದಲ್ಲ, ಒಂದು ಸಿಂಗಲ್ ಡೇದು. ಅಂದರೆ ಒಂದು ಕ್ಯಾಂಡಲ್ ಅಂದರೆ ಒಂದು ದಿನ ಅಂತ ಆಗಬೇಕು. ಸೊ ನಾವೇನು ಮಾಡೋಣ, ಕಂಟಿನ್ಯೂಸ್ ಆಗಿ 2 ಡೋಜಿ ಬಂದಿದೆ ಅಂದರೆ ಒಂದು ದಿನವೂ ಬೋತ್ ಆರ್ ಪವರ್ಫುಲ್, ಎರಡನೇ ದಿನವೂ ಬೋತ್ ಆರ್ ಪವರ್ಫುಲ್. ಮೂರನೇ ದಿನ ಏನಾಗುತ್ತೆ ಸರ್, ಮೂರನೇ ದಿನ ಯಾರಾದರೂ ಒಬ್ಬರು ಲೀಡ್ ಆಗ್ತಾರೆ. ಐದರ್ ಬೈಯರ್ಸ್ ವಿಲ್ ಬಿ ಪವರ್ಫುಲ್ ಆರ್ ಸೆಲ್ಲರ್ಸ್ ವಿಲ್ ಬಿ ಪವರ್ಫುಲ್. ನಮಗೇನಾಗಬೇಕಾಗಿದೆ ಸರ್, ನಾವು ಯಾರು ಹಂಗೆ ಅಂದರೆ ಇಬ್ಬರು ಹಂಗೂ ನಾವು ಅಂತ ಹೇಳೋಣ. ಅದೇ ಇದು ಸ್ಟ್ರಾಟಜಿ ಮೀನಿಂಗ್. ಅಂದರೆ ಏನರ್ಥ, ಎರಡನೇ ದಿನವೂ ಡೋಜಿ ಬರ್ತಾ ಇದೆ ಅಂದರೆ ಸುಮಾರು 3 ಗಂಟೆ 25 ನಿಮಿಷ, ಮಾರ್ಕೆಟ್ ಕ್ಲೋಸ್ ಆಗೋದು ಯಾವಾಗ, 3 ಗಂಟೆ 30 ನಿಮಿಷಕ್ಕೆ. ಆವಾಗ ಅಬ್ಸರ್ವ್ ಮಾಡೋಣ, ಯಾವುದಾದ್ರೂ ಸ್ಟಾಕ್ಸ್ನಲ್ಲಿ ಕಂಟಿನ್ಯೂಸ್ 2 ಡೋಜಿ ಇದೆಯಾ, ಆಯಿತು. ನಮ್ಮ ಆಪ್ಷನ್ಸ್ನಲ್ಲಿ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನಲಿಕ್ಕೆ ನಾವು ಕಾಲ್ ಅನ್ನೋದನ್ನು ಬೈ ಮಾಡ್ತೀವಿ, ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅನ್ನೋದಕ್ಕೆ ಪುಟ್ ಅನ್ನೋದನ್ನು ಬೈ ಮಾಡ್ತೀವಿ. ನಾವು ಏನು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ, ಬೈಯರ್ಸ್ ಕಡೆನಾ ಸೆಲ್ಲರ್ಸ್ ಕಡೆನಾ, ನಾವು ಇಬ್ಬರು ಕಡೆ ಸರ್. 3 ಗಂಟೆ 25 ನಿಮಿಷಕ್ಕೆ ಕಾಲು ಕೂಡ ಬೈ ಮಾಡೋಣ, ಪುಟ್ಟು ಕೂಡ ಬೈ ಮಾಡಿಬಿಡೋಣ. ಯಾಕಂದ್ರೆ ನಮಗೆ ಗೊತ್ತು 2 ದಿನದ ಮಟ್ಟಿಗೆ ಕಂಟಿನ್ಯೂಸ್ ಡೋಜಿ ಬಂದಿದೆ ಅಂದರೆ 3ನೇ ದಿನ ಅಬ್ನಾರ್ಮಲ್ ಓಪನ್ ಆಗುತ್ತೆ ಮೇಲೆ ಅಥವಾ ಅಬ್ನಾರ್ಮಲ್ ಕೆಳಗೆ ಬೀಳುತ್ತೆ. ದಿಸ್ ಈಸ್ ದ ನೇಚರ್. ಕೆಲವೊಮ್ಮೆ ಬಾರಿ 3 ದಿನಗಳ ಡೋಜಿ ಬಂದುಬಿಡುತ್ತೆ ಸರ್. ಮೊದಲನೇ ದಿನವೂ ಡೋಜಿ ಸರ್, ಅಂದರೆ ಎಲ್ಲಿ ಓಪನ್ ಆಯಿತು ಅಲ್ಲೇ ಕ್ಲೋಸು. ಎರಡನೇ ದಿನವೂ ಡೋಜಿ ಸರ್, 3ನೇ ದಿನವೂ ಡೋಜಿ ಸರ್. ಅಂದರೆ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ರಿ ಅಂತ, ದುಡ್ಡು ಬಂದೇ ಬರುತ್ತೆ ಅಂತ ಅರ್ಥ. ಸೊ ನಾವೇನು ಮಾಡೋಣ ಸರ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಈ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಒಂದು ಬ್ಯಾಂಕಿನ ಒಂದು ಉದಾಹರಣೆ ತೊಗೊತೀನಿ. ಜುಲೈ 27 ಹಾಗೂ 28ನೇ ತಾರೀಕಿಗೆ 2 ದಿನದ ಮಟ್ಟಿಗೆ ನೋಡಿದಾಗ 2 ದಿನವೂ ಡೋಜಿ ಫಾರ್ಮೇಷನ್ ಆಗಿದೆ. ಸೊ ನಾವು ಏನು ಮಾಡ್ಬೋದಾಗಿತ್ತು, 3 ಗಂಟೆ 25 ನಿಮಿಷಕ್ಕೆ ಸಪೋಸ್ ಫಾರ್ ಎಕ್ಸಾಂಪಲ್ 615 ರೂಪಾಯಿ ರೇಟ್ ಇದೆ, 615 ರೂಪಾಯಿದ್ದು ಕಾಲು ಬೈ, 615 ರೂಪಾಯಿದು ಪುಟ್ಟು ಬೈ, ಎರಡೂ ಕಡೆ ಪೇ ಮಾಡಿಬಿಡೋಣ, ಬೈ ಮಾಡಿಬಿಡೋಣ ಆಪ್ಷನ್ನ. ನಮಗೆ ಗೊತ್ತು ಫಾರ್ ಶ್ಯೂರ್ 2 ದಿನ ಇಲ್ಲ 3 ದಿನ ಏನಾದರೂ ಡೋಜಿ ಆಯಿತು ಅಂದರೆ ಭರ್ಜರಿ ಅಪ್ಸೈಡ್ ಇಲ್ಲ ಭರ್ಜರಿ ಡೌನ್ ಸೈಡ್ ಈಸ್ ಗ್ಯಾರಂಟಿ. ಸೊ 2 ದಿನ 3 ದಿನದಲ್ಲಿ ರಿಸಲ್ಟ್ ಬಂದೇ ಬರುತ್ತೆ. ಐದರ್ ಬುಲ್ಲಿಶ್ ಮಾರ್ಕೆಟರ್ ಆಗುತ್ತೆ ಇಲ್ಲ ಬೇರಿಶ್ ಮಾರ್ಕೆಟರ್ ಆಗುತ್ತೆ, ಯಾಕಂದರೆ 2 ದಿನ ಡೋಜಿ ಆಗಿಬಿಟ್ಟಿದೆ. ಸೊ ಇದು ನಾವು ನೋಡ್ತಾ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 615 ರೂಪಾಯಿ ಇರ್ತಕ್ಕಂಥ ಬೆಲೆ ಇರ್ತಕ್ಕಂಥ ಶೇರು ಕೆಲವೇ 4 ದಿನ 5 ದಿನಗಳಲ್ಲಿ 570 ರೂಪಾಯಿಯ ಒಂದು ಗಡಿಯನ್ನು ಕೂಡ ಟಚ್ ಮಾಡುತ್ತೆ. ಅಂದರೆ 45 ರೂಪಾಯಿ ಪ್ರಾಫಿಟ್. ಸೊ ಮಾರ್ಕೆಟ್ ಬಿತ್ತು ಅಂದರೆ ಪುಟ್ ಅಂತ ಏನು ತೊಗೊಂಡಿದ್ವಲ್ಲ, ಪಿ ಬೈ ಪುಟ್ ಬೈ, ಅದು ಸಿಕ್ಕಾಪಟ್ಟೆ ಪ್ರೀಮಿಯಮ್ ಜಾಸ್ತಿ ಆಗಿರುತ್ತೆ. ಕೊಟ್ಬಿಟ್ಟು ಪ್ರಾಫಿಟ್ನ ಬುಕ್ ಮಾಡಿ. ಸರ್ ಹಾಗಿದ್ರೆ ಕಾಲ್ ಸೈಡ್ನಲ್ಲಿ ಲಾಸ್ ಆಯ್ತಲ್ಲ ಸರ್. ಅಲ್ಲ ಸರ್, ಇಲ್ಲ 5 ರೂಪಾಯಿ ಕೊಟ್ಟಿದ್ದೀರಾ, ಇಲ್ಲ 5 ರೂಪಾಯಿ ಕೊಟ್ಟಿದ್ದೀರಾ ಅಂತ ಭಾವಿಸಿ, ಟೋಟಲ್ ಕೊಟ್ಟಿರೋದು ಎಷ್ಟು, 10 ರೂಪಾಯಿ. ಬರೀ ಪುಟ್ನಲ್ಲೇ ನಿಮಗೆ 30 ರೂಪಾಯಿ ದುಡ್ಡು ಬಂತು ಅಂದರೆ ಕೈಯಿಂದ ಕೊಟ್ಟಿರೋದು 10 ರೂಪಾಯಿ, ಹೋಗಲಿ ಬಿಡಿ ಲಾಸು. ಇಲ್ಲಿ 30 ರೂಪಾಯಿ ಲಾಭ, ಅಲ್ಲಿ 10 ರೂಪಾಯಿ ಲಾಸು. ಸೊ ಟೋಟಲ್ ಇಸ್ ದ ನೆಟ್ ಪ್ರಾಫಿಟ್. ಸೊ ದಿಸ್ ಸ್ಟ್ರಾಟಜಿ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಟು ದಿ ಇಕ್ವಿಟಿ. ಅಂದರೆ ಕೇವಲ ಇಕ್ವಿಟಿಗಳಿಗೋಸ್ಕರ ಮಾತ್ರ ಮಾಡಿ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದನ್ನು ಪೇಪರ್ ಟ್ರೇಡ್ ಮಾಡಿ ಅಭ್ಯಾಸ ಮಾಡ್ಕೋಬೇಕು ಯಾರೇ ಆದರೂ. ಯಾಕಂದರೆ ನಾವು ಮಾಡೋದೆಲ್ಲ ಕಂಪ್ಲೀಟ್ಲಿ ಬರೀ ವಿದ್ಯಾಭ್ಯಾಸ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕಂದರೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಲರ್ನಿಂಗ್ ಅನ್ನೋ ವರ್ಡ್ನಲ್ಲಿ ಅರ್ನಿಂಗ್ ಕೂಡಿದೆ. ಎಲ್ಲಿ ತೆಗೆದುಬಿಡಿ,
ಲರ್ನಿಂಗ್ನಲ್ಲಿ ಇರ್ತಕ್ಕಂಥದ್ದು ಅರ್ನಿಂಗ್. ಸೊ ಅರ್ನಿಂಗ್ ಬರಬೇಕು ಅಂದರೆ ಫಸ್ಟ್ ಲರ್ನಿಂಗ್ ಬರಬೇಕು. ಸೊ ಇದನ್ನು ನಾವೆಲ್ಲ ಈ ರೀತಿ ಕರಗತಗಳನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೋಜಿಗಳನ್ನು ಹುಡುಕಬೇಕು. ನಮ್ಮ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚು ಕಂಪ್ನಿಗಳು ಇದ್ದಾವೆ. ಸೊ ನೀವು ಎಲ್ಲೇ ಹೂಡಿಕೆ ಮಾಡಬೇಕು ಅಂದರೆ ಈ 2,000 ಕಂಪ್ನಿಗಳಲ್ಲೇ ಮಾಡಬೇಕು. ಸೊ ಇದರಲ್ಲಿ ಸುಮಾರು 190ಕ್ಕಿಂತ ಹೆಚ್ಚಿಗೆ ಕಂಪ್ನಿಗಳಿಗೆ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ನ ಫೆಸಿಲಿಟಿ ಇದೆ. ಈ 190 ಕಂಪ್ನಿಗಳಲ್ಲಿ ಮಾತ್ರ ಡೋಜಿಗಳನ್ನು ಹುಡುಕಬೇಕು. ಸೊ ಕಂಟಿನ್ಯೂಸ್ ಡೋಜಿಗಳು ಬಂದವು ಅಂದರೆ ಎರಡೂ ಸೈಡು ಕಾಲು ಮತ್ತು ಪುಟ್ ಬೈ ಮಾಡಿ 2 days or 3 days ವೇಟ್ ಮಾಡಿದ್ರೆ ಒಳ್ಳೆ ಡೀಸೆಂಟ್ ಪ್ರಾಫಿಟ್ ಮಾಡಬಹುದು ಅನ್ನೋದು ನನ್ನ ಒಂದು ಗ್ರಹಿಕೆ. ಸೊ ನಾನು ಈ ಮಾಧ್ಯಮದ ಮುಖಾಂತರ ಒನ್ಸ್ ಅಗೇನ್ ಹೇಳ್ತೀನಿ, ಯಾರೇ ಒಂದು ಟ್ರೇಡ್ ಮಾಡೋರು ಕೂಡ, ಇನ್ವೆಸ್ಟ್ ಮಾಡೋರು ಕೂಡ, ಅದರಲ್ಲಿ ಕೂಡ ಆಪ್ಷನ್ಸ್ನಲ್ಲಿ ಯಾರಾದರೂ ಟ್ರೇಡ್ ಮಾಡ್ತೀವಿ ಅಂತ ಬಂದರೆ ದಯವಿಟ್ಟು ಅದ್ರ ಬಗ್ಗೆ ಚೆನ್ನಾಗಿ ಕಲ್ತ್ಕೊಂಡು ಆಮೇಲೆ ಕಷ್ಟಪಟ್ಟು ದುಡಿದಿರೋದನ್ನು ಹಾಕ್ರಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಅ ಮರ್ಸಿಲೆಸ್ ಪ್ಲೇಸ್. ಸರ್ ನಾನು ನಮ್ಮ ಅಪ್ಪರಿಗೆ ಒಬ್ಬನೇ ಮಗ ಸರ್, ನಾನು ಒಬ್ಬರೇ ಮಗಳು ಸರ್, ನಾನು ಯಾರೂ ನೋಡ್ಕೊಳೋರಿಲ್ಲ, ಏನು ಕೇಳಲ್ಲ ಸರ್. ಇದು ಎಲ್ಲರಿಗೂ ಒಂದೇ ಬೆತ್ತ ಇದು ಸ್ಟಾಕ್ ಮಾರ್ಕೆಟ್. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಾವೆಲ್ಲ ಎಷ್ಟು ಕಷ್ಟಪಟ್ಟು 1 ರೂಪಾಯಿನೂ ಗಳಿಸಿ ನಾವು ತೊಗೊಂಬಂದಲ್ಲಿ ಹೂಡಿಕೆ ಮಾಡ್ತೀವಿ, ಅದನ್ನು ಕಳ್ಕೋಬಾರ್ದು. ಅದು ನನ್ನ ಉದ್ದೇಶ. ಸೊ ದಿಸ್ ಸ್ಟ್ರಾಟಜಿ ವರ್ಕ್ಸ್ ವಂಡರ್ಸ್. ತುಂಬ ಚೆನ್ನಾಗಿರುತ್ತೆ. ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಇಕ್ವಿಟಿ ಆ್ಯಂಡ್ ವಿ ಕ್ಯಾನ್ ಮೇಕ್ ವೆರಿ ಗುಡ್ ಮನಿ ಇದರಲ್ಲಿ ಅಂತ. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಡೋಜಿ ಕ್ಯಾಂಡಲ್ಸ್ಟಿಕ್ ಸ್ಟ್ರಾಟಜಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾವು ತಿಳ್ಕೊಂಡಿದ್ದೀವಿ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.